ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವೈಟ್ಫೀಲ್ಡ್ನ ಕೆಎಸ್ವಿಕೆ ಇಂಟರ್ನ್ಯಾಷನಲ್ ಕಾಲೇಜ್ ಆವರಣದಲ್ಲಿ ಹುಲಿಕೆರೆ ಚಿತ್ರಕ್ಕೆ ನಟ ನಿರ್ಮಾಪಕ ಗಂಡಸಿ ಸದಾನಂದ ಸ್ವಾಮಿಯವರು ಕ್ಲಾಪ್ ಮಾಡಿದ್ರು. ನಿರ್ದೇಶಕ ಛಾಯಾಗ್ರಾಹಕ ಎಸ್ ಬಾಲು, ನಾಯಕಿ ಬಾಂಧವ್ಯ, ಸುವರ್ಣ ಪ್ರಕಾಶ್, ನಾಯಕ ನಟರಾದ ವಿಜಯ್ ಷಣ್ಮುಗಂ ಇದ್ರು. ಚಿತ್ರದ ನಿರ್ಮಾಣದ ಹೊಣೆಯನ್ನ ಬಸವರಾಜು, ಸುಬ್ರಹ್ಮಣ್ಯರಾಜು, ರಾಜೇಂದ್ರ ಬಾಬು ನಿರ್ವಹಿಸ್ತಾ ಇದ್ದು, ಖಳನಾಯಕನ ಪಾತ್ರದಲ್ಲಿ ವಿಕ್ಕಿ ದೇವ ನಟಿಸ್ತಾ ಇದ್ದಾರೆ. ನನ್ನ ಹೆಸರು ವಿಕ್ಕಿ ದೇವ ಅಂದ್ಬಿಟ್ಟು. ಸರ್, ಫಸ್ಟ್ ನಾನು ನಮ್ಮ ತಂದೆಯಿಂದ ಅದು ಇದು ಇತ್ತು ನಮಗೆ. ಬಟ್ ಫಸ್ಟ್ ಫಿಲಿಮ್ ಮಾಡಿದ್ದೇನೆ, ಇವಾಗ ರಿಲೀಸ್ ಆಯಿತು. ವರುಣ್ ಸಂದೇಶ್ ಜೊತೆ, ಧನರಾಜ್ ಜೊತೆ ಅವರೆಲ್ಲ. ಸೊ ಚಿತ್ರಂ ಸೂಟ ಅಂದ್ಬಿಟ್ಟು ತೆಲುಗಲ್ಲಿ. ಮತ್ತು ಇದು ಸೆಕೆಂಡ್ ನನಗೆ ಒಂಥರ ಆಪರ್ಚುನಿಟಿ ಸಿಕ್ಕಿದೆ. ಒಳ್ಳೆ ಕ್ಯಾರೆಕ್ಟರ್, ಮೈನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಸೊ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಇವರಿಗೆ, ಯಾಕಂದರೆ ಇವ್ರು ನನ್ನ ನೋಡಿ ಹೇಳಿದಾಗ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಫೋಟೋಸ್ ಎಲ್ಲ ತೋರಿಸಿದ್ರು ನನಗೆ, ಸೊ ಈ ಥರ ಅಂತ. ಸೊ ನಾನು ಒಪ್ಕೊಂಡ್ಬಿಟ್ಟೆ. ಸೊ ಎಲ್ಲ ಒಳ್ಳೇದಾಗಲಿ, ಎಲ್ಲ ಇನ್ನೂ ಮುಂದೆ ಬರಬೇಕು ನಾವು. ಸೊ ಎಲ್ಲ ನೀವು ನಿಮ್ಮ ಆಶೀರ್ವಾದದಿಂದ, ಜನ ಆಶೀರ್ವಾದದಿಂದ ಎಲ್ಲರೂ ಮುಂದೆ ಬಂದು ಈ ಹುಲಿಕೆರೆ ಫಿಲಿಮ್ನ ನಾನು ಸ್ವಲ್ಪ ಇದು ಮಾಡಿ ದಯವಿಟ್ಟು ಎಸ್ ಮಾಡಿದ್ದೇನೆ. ಕನ್ನಡ ಸಿನಿಮಾದಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ, ನಾನೇ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣನ ಮಗ ಟೈಗರ್ ವಿಕ್ಕಿ ದೇವ, ಅವ್ರ ಹೆಸರೇ ಟೈಗರೇ, ಅವ್ರ ಅಪ್ಪನ ಟೈಗರ್ನೇ, ನಮ್ಮ ಅಣ್ಣನ ಮಗನೂ ಟೈಗರ್ನೇ. ನಾನೇ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಈ ಸಿನಿಮಾ ಹುಲಿಕೆರೆ ತಂಡ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾಯಿದ್ದೀವಿ ನಾವು. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಸರ್ ಪ್ರೊಡ್ಯೂಸರು, ಆಮೇಲೆ ರಾಜೇಂದ್ರ ಬಾಬು, ಆಮೇಲೆ ಬಸವರಾಜು, ಎಲ್ಲ 3 ಜನ ಸೇರಿ ಮಾಡ್ತಾಯಿದ್ದಾರೆ ಸಿನಿಮಾ ಪ್ರೊಡ್ಯೂಸರ್ಗಳು. ಆಮೇಲೆ ಬಾಲು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ BTS ಕುಮಾರ್, ಕಲಾವಿದ, ನಿರ್ಮಾಪಕ, ನಟ. ಸ್ನೇಹಿತರೆ, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ವೈಟ್ಫೀಲ್ಡಲ್ಲಿ ಒಂದು ಕಾಲೇಜಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ. ಯಾವ ಶೂಟ್ ಅಂದರೆ ಹುಲಿಕೆರೆ ಅಂತ. ಹುಲಿಕೆರೆ ಹೆಸರು ಕೇಳಿದಲ್ಲೇ ಒಂದು ಖುಷಿ ಇದೆ. ಇನ್ಯಾರೋ ಅಲ್ಲ, ನನ್ನ ಗೆಳೆಯ, ನನ್ನ ಕುಚುಕು ಬಾಲು ಅವರ ನಿರ್ಮಾಣದಲ್ಲಿ ಸುಬ್ರಹ್ಮಣ್ಯ ಸಾರು ಬಂಡವಾಳ ಹೂಡ್ತಾ ಇದ್ದಾರೆ. ಜೊತೆ ನನ್ನ ಗೆಳೆಯ ಬಸವರಾಜು ಒನ್ ಆಫ್ ದ ಪಾರ್ಟ್ನರ್ ಆಗಿದ್ದಾರೆ. ಇದರಲ್ಲಿ ನನ್ನ ಹಳೆಯ ಗೆಳೆಯ ನಮ್ಮ ದಾಸಣ್ಣ ಇದ್ದಾರೆ, ನಾವಿದ್ದೀವಿ. ನಾಗರಾಜ್ ಸರ್, ಆನೇಕಲ್ ನಾಗರಾಜ್ ಸರ್ ಇದ್ದಾರೆ. ಸ್ನೇಹಿತರೆ, ಎಷ್ಟೋ ಸಿನಿಮಾಗಳು ನೋಡಿರ್ಬೋದು. ಇದ್ರ ಕತೆ, ಚಿತ್ರಕಥೆ ಎಲ್ಲ ಏನು ಅಂತೇಳಿ ನನಗೆ ಸುಮಾರು 4 ವರ್ಷದಿಂದ ನಾವು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹುಲಿಕೆರೆ ಮಾಡಬೇಕು ಅಂತ ಇದ್ವಿ. ಅದಕ್ಕೆ ಮೊದಲೇ ನೋ ಪಾರ್ಕಿಂಗ್ ಅಂತೇಳಿ ನನ್ನ ಪರಿಚಯ ನಿರ್ಮಾಪನಾಗಿ ಫೀಲ್ಡ್ಗೆ ಇಳಿಸೋರು ನಮ್ಮ ಕಾರಣ. ಇದು 2ನೇದು ಪ್ರಾಜೆಕ್ಟು ಹುಲಿಕೆರೆ. ಎಲ್ಲ ನಮ್ಮ ತಂಡನೇ ಇದೆ. ಚಿತ್ರ ಗೆಲ್ಲಬೇಕು. ಚಿತ್ರ ಗೆಲ್ಲಿಸೋದಕ್ಕೆ ನೀವಿದ್ದೀರಾ. ಕನ್ನಡ ಚಿತ್ರವನ್ನು ಗೆಲ್ಲಿಸಿ ಪ್ರವೇಶಿ ಆಗೋಕ್ಕೆ ಬಿಡಬೇಡಿ. ಕನ್ನಡ ಚಿತ್ರವನ್ನು ಥಿಯೇಟ್ರಲ್ಲೇ ಹೋಗಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ, ಆನೇಕಲ್ಲು. ಈಗ ಹುಲಿಕೆರೆ ಸಿನಿಮಾ ಇದೆ ವೈಟ್ಫೀಲ್ಡ್ ಬಂದಿದ್ದೀವಿ. ಇದರಲ್ಲಿ ನಮ್ಮ ಸ್ನೇಹಿತರೆಲ್ಲ ತೆಗಿತಾ ಇದ್ದಾರೆ. ಒಳ್ಳೆ ಸಿನಿಮಾ, ಒಳ್ಳೆ ಸ್ಟೋರಿ ಚೆನ್ನಾಗಿದೆ. ಎಲ್ಲ ಸೇರಿ ನಮ್ಮ ಸಿನಿಮಾನ ಗೆಲ್ಸ್ಕೋಬೇಕಾಗಿ ನಾನು. ನಮಸ್ಕಾರ, ನನ್ನ ಹೆಸರು ಸುವರ್ಣ ಪ್ರಕಾಶ್ ಅಂತ. ಇದು ನನ್ನ ಫಸ್ಟ್ ಮೂವಿ ಹುಲಿಕೆರೆಯಲ್ಲಿ ನಾನು ಈ ರೋಲ್ ಮಾಡ್ತಿರೋದು. ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನೋಡಬೇಕು. ಈ ಫಿಲಮಲ್ಲಿ ಏನು ಪಾತ್ರ? ನಂದು ಒಂದು ಲೀಡಿಂಗ್ ರೋಲು, ಕಾಜಲ್ ಅಂತ, ವೆಲ್ ಸೆಟಲ್ ಗರ್ಲ್ದು ಪಾತ್ರ ಮಾಡ್ತಿರೋದು. ನನ್ನ ಹೆಸರು ಉದಯ್ ಅಂತೇಳಿ. ಇವತ್ತು ಒಂದು ಮೂವಿ ಹುಲಿಕೆರೆ ಅಂತ ಮುಹೂರ್ತ ಆಗಿದೆ ಇವತ್ತು. ಎಲ್ಲ ಹುಲಿಕೆರೆ ಟೀಮ್ಗೂ ಆಲ್ ದ ಬೆಸ್ಟ್. ನಾನು ಹಾಗೂ ಈ ಮೂವಿಯಲ್ಲಿ ಒಂದು ಸಣ್ಣ ಪಾತ್ರ ಮಾಡ್ತಾಯಿದ್ದೀನಿ. ನಾನು ಈಗ ಮೊದಲೆಲ್ಲ ಕನ್ನಡ ಮೂವಿ ಮಾಡಿದ್ದೀನಿ, ಸೀರಿಯಲ್ ಅದು ಮಾಡಿದ್ದೀನಿ. ಈಗ ಲಾಸ್ಟ್ ಒಂದು ಮೂವಿ ಖಡಕ್ ಹಳ್ಳಿ ಹುಡುಗರು ಅಂತ ಒಂದು. ನಮಸ್ಕಾರ ಮಾಧ್ಯಮದವರಿಗೆ. ಈ ಚಲನಚಿತ್ರ ಚಿತ್ರೀಕರಣ ತಗೊಳ್ಳಿಕ್ಕೆ ಸುಮಾರು 1 ವರ್ಷ ಮೇಲಾಗಿದೆ. ಇದನ್ನೇನೇನೋ ಮಾಡಿ, ಏನೇನೋ ಪೂಜೆಗಳು ಮಾಡಿ ಎಲ್ಲ ಇವತ್ತಿಗೆ ಇದು ಚಿತ್ರೀಕರಣ ಮಾಡಲಿಕ್ಕೆ ಸಮಯ ಬಂದಿದೆ. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ, ಮಾತಾಡೋದಕ್ಕೆ ಸರಿಯಾಗಿ ಆಗಿಲ್ಲ ಅಂದರೂ ಕೂಡ. ಆದರೆ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕಂತ ಮಾಧ್ಯಮದವರು ಮತ್ತೆ ಕೋರ್ಕೊಳ್ತಾರೆ. ನಾನು ಸುಬ್ರಹ್ಮಣ್ಯರಾಜು ಅಂತ, ಈ ಒನ್ ಆಫ್ ದಿ ಪ್ರೊಡ್ಯೂಸರು, ಇವರೇ ನಮ್ಮ ಪ್ರೊಡ್ಯೂಸರು. ಇವ್ರ ಜೊತೆಗೆ ನಾವು ಇರ್ತೀವಿ. ನನ್ನ ಹೆಸರು ರಾಜೇಂದ್ರ ಬಾಬು. ಈ ಹುಲಿಕೆರೆ ಚಿತ್ರಕ್ಕೆ ನಾನು ಕೋ ಪ್ರೊಡ್ಯೂಸರಾಗಿ ಮಾಡ್ತಾಯಿದ್ದೀನಿ, ಕೋ ಡೈರೆಕ್ಟರ್ ಮಾಡ್ತಾಯಿದ್ದೀನಿ. ಈ ಚಿತ್ರಕ್ಕೆ ಎಲ್ಲರಿಗೂ ಯಶಸ್ವಿಯಾಗಲಿ ಅಂತ, ಒಳ್ಳೆಯದಾಗಲಿ ಅಂತ. ಇದು ಬಾಲೂರವರ ನಿರ್ದೇಶನದಲ್ಲಿ ಒಳ್ಳೆ ಕತೆ, ಒಳ್ಳೆ ಸ್ಟೋರಿ. ಒಂದು ಊರಿನಲ್ಲಿ ಗ್ರಾಮಸ್ಥರ ಮುಖೇನ ಮತ್ತು ಚೇರ್ಮನ್ರ ಮುಖೇನ ಯಾವ ಸನ್ನಿವೇಶಗಳು ನಡೀತವೆ, ಮತ್ತು ಒಂದು ಊರಿನಲ್ಲಿ ಒಂದು ಹೆಣ್ಮಗಳು ಆಧಾರಿತವಾಗಿ
ಆ ಹೆಣ್ಣು ಮಗಳನ್ನ ಬೆಳೆಸ್ಕೊಂಡು ಅದನ್ನು ಉತ್ಸವ ವಹಿಸ್ತಕ್ಕಂಥ ತಂದೆಯ ಪಾತ್ರ ಏನು, ಮತ್ತು ಅದೇ ಒಂದು ಅಳಿಯನಾಗಿ ಬರ್ತಕ್ಕಂಥವನ್ನ ಸಂಕಷ್ಟಕ್ಕೆ ಯಾವ ಥರ ಸಿರ್ತಾನೆ, ಅದನ್ನು ನಂಬಿ ಎಷ್ಟು ಮೋಸ ಹೋಗ್ತಾರೆ ಅನ್ನೋ ಒಂದು ಕಥಾ ಸಾರಾಂಶ. ಇದು ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆಯಾಗಿ, ಹಲವಾರು ದೇವತೆಗಳ ಮುಖೇನ ಪೂಜೆಯಾಗಿ, ಕನ್ನಡ ಮತ್ತು ತೆಲುಗಿನಲ್ಲಿ 2 ಭಾಷೆಗಳಲ್ಲಿ ಅದ್ಧೂರಿಯಾಗಿ ಹುಲಿಕೆರೆ ಅನ್ನೋ ಒಂದು ತುಂಬ ಚಿತ್ರಕಥೆ ಸಾಹಿತ್ಯ ಭಾಳ ಚೆನ್ನಾಗಿದೆ. ನಮ್ಮ ಒಂದು ಸಾರ್ವಜನಿಕರಿಗೆ ಬೇಕಾಗಿರೋದು ಒಳ್ಳೆಯ ಸ್ಟೋರಿ, ಸಾಹಿತ್ಯ, ಸಂಗೀತ, ಕತೆ, ನಿರ್ದೇಶನ ಎಲ್ಲ ತುಂಬ ಚೆನ್ನಾಗಿದೆ. ಬಾಲು ಅವರ ಅದ್ಭುತವಾದ ಒಂದು ಛಾಯಾಗ್ರಹಣ ಇದೆ. ಆದ್ದರಿಂದ ಈ ಒಂದು ಹುಲಿಕೆರೆ ಚಿತ್ರ ಯಶಸ್ವಿಯಾಗಲಿ ಮತ್ತು ಎಲ್ಲ ಆಂಧ್ರ ಮತ್ತು ಕರ್ನಾಟಕದಲ್ಲೂ ಒಳ್ಳೆಯ ಹೆಸರು ತಗೊಳ್ಳಿ ಅಂತ ಹೇಳ್ತೀನಿ. ಹೆಸರು ದೀಕ್ಷಾ. ನಾನು ಹುಲಿಕೆರೆ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ ದಿ ಬೆಸ್ಟ್ ಹುಲಿಕೆರೆ. ನಿಮ್ಮ ಎಲ್ಲರದ್ದು ಆಶೀರ್ವಾದ ಮತ್ತು ಬ್ಲೆಸ್ಸಿಂಗ್ಸ್ ಈ ಟೀಮ್ ಮೇಲೆ ಇರಲಿ. ಎಲ್ಲರೂ ಮೂವಿ ನೋಡಬೇಕು. ಸುಬ್ರಹ್ಮಣ್ಯ ಪ್ರೊಡಕ್ಷನ್ಸ್ ಅವರ ಹುಲಿಕೆರೆ ಚಿತ್ರದ ಮುಹೂರ್ತ ಸಮಾರಂಭ ಮತ್ತು ಏನು ಡ್ರಾಪ್ ನಮ್ಮನ್ನೆಲ್ಲ ಕರೆದು ಡ್ರಾಪ್ ಮಾಡಿಸಿದರೆ ಎಲ್ಲ ಚಿತ್ರಗಳನ್ನೆಲ್ಲರೂ ಶುರುವಾಗಲಿ. ಈ ಚಿತ್ರದಲ್ಲಿ ನಿರ್ದೇಶನ ಮತ್ತು ಛಾಯಾಗ್ರಹಣ ಭಾಳ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ 33 ವರ್ಷದ ಗೆಳೆಯ ಬಸವರಾಜ ನಿರ್ಮಾಣ ಮಾಡಿದ್ದಾರೆ. ಹಾಗೆ ನಮ್ಮೆಲ್ಲ ಸ್ನೇಹಿತರು ಕುಮಾರ್ ಅವರು ಇರ್ಬೋದು, ಜಗ್ಗಿ ಇರ್ಬೋದು, ಅನೇಕ ಕಲಾವಿದರು ಹೈಕೋರ್ಟ್ ವಕೀಲರು, ಸುಬ್ರಹ್ಮಣ್ಯ ಫಸ್ಟ್ ಐ ಆಮ್ ಕೇಶವ್ ರೆಡ್ಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಆತ್ಮೀಯ ಸನ್ಮುಗಮ್ ಅವರು ಈ ಸಿನಿಮಾಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾ ಹೆಸರು ಹುಲಿಕೆರೆ ಅಂತ ಹೇಳಿ, ಡೈರೆಕ್ಟರ್ ಹೆಸರು ಬಾಲು. ಅಂದರೆ ಇದರಲ್ಲಿ ನನಗೆ ಸಡನ್ನಾಗಿ ಶಾಕ್ ಆಗಿದ್ದೇನೆಂದರೆ DOPನೂ ಬಾಲು ಅವರೇ ಮತ್ತು ಡೈರೆಕ್ಟ್ರೂ ಬಾಲು ಅವರೇ. ಇದಕ್ಕೆ ಬಂಡವಾಳ ಆಗ್ತಾ ಇರೋವಂಥ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಮತ್ತು ಬಸವರಾಜ್ ಅವರು ಆ್ಯಂಡ್ ಟೀಮ್ ಎಲ್ಲರೂ, ಸುಬ್ರಹ್ಮಣ್ಯ ಕ್ರಿಯೇಷನ್ಸ್ ಅಂತ ಪ್ರೊಡಕ್ಷನ್ಸು. ಸೊ ಇದರಿಂದ ಈ ಸಿನಿಮಾ ಆಚೆ ಬರುತ್ತೆ, ಎಲ್ಲರೂ ನೋಡಬೇಕು. ಇದಕ್ಕೆ ನಮ್ಮ ಹೀರೋ ಬಂದುಬಿಟ್ಟು ವಿಜಯ್ ಅವರು ಸಾಕಷ್ಟು ಸಿನಿಮಾ ತೆಲುಗಲ್ಲಿ ಮಾಡಿದ್ದಾರೆ, ತುಂಬ ಒಳ್ಳೆ ಆ್ಯಕ್ಟರ್ ಅವರು. ಸೊ ನಮ್ಮ ಶಿವಾಜಿ ರಾಜ್ ಅವರು ಸನ್ ಅವರು. ಸೊ ಒಳ್ಳೆ ಒಂದು ಪರ್ಫಾರ್ಮ್ ಮಾಡೋವಂಥ ಒಂದು ಕಾಲೇಜ್ ಸಬ್ಜೆಕ್ಟ್ ಅನಿಸ್ತದೆ. ಕಾಲೇಜಲ್ಲಿ ಏನೇನು ನಡೀತದೆ ಪ್ರೆಸೆಂಟ್ సిచ్యువేషన్కి ఏనిదయో. అందరికీ నమస్కారం అండి. సుబ్రహ్మణ్య ప్రొడక్షన్స్ సుబ్రహ్మణ్య గారు, బసవరాజు గారు నిర్మిస్తున్నారు హులికెరే కన్నడ సినిమా. ఈ సినిమాలో నేను మంచి రోల్ పోషిస్తున్నాను. మంచి కథతో మంచి కాన్సెప్ట్తో బాలు దర్శకత్వంలో అతనే DOPగా ఈరోజు పూజా కార్యక్రమాలు స్టార్ట్ అయింది. వీఆర్ హ్యాపీ టు అనౌన్స్ దాట్ సుబ్రహ్మణ్య ప్రొడక్షన్ ప్రెజెంట్స్ Hulikere movie. Inauguration puja successfully done today. This movie, story, screenplay, dialogue and directed by Mr. Bala Nagaraj. This movie producers Mr. Subramanya Raju and Mr. Basavaraju and myself, Dr. B. Marthachalam and Rajendra Babu. This movie hero Vijay and heroine Bandariya. We hope this movie will get big success. All the best Hulikere movie team and all the best all the crew members of this movie. God bless you all. Thank you. Thanks a lot. All the best Vijay Raja and team. ಸುಬ್ರಹ್ಮಣ್ಯ ಪ್ರೊಡಕ್ಷನ್ಸ್ ಅಲ್ಲಿ ನನ್ನ ಬಹುದಿನದ ಕನಸಾದ ಹುಲಿಕೆರೆ ಎಂಬ ಚಿತ್ರ ಇವತ್ತು ತಾನೇ ಸ್ಟಾರ್ಟ್ ಆಗಿದೆ. ಹಿರಿಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಸರ್. ಇದು ಹುಲಿಕೆರೆ ಫಿಲ್ಮು ತುಂಬ ದಿನ ಆಯಿತು ಅನೌನ್ಸ್ ಮಾಡಿ, ಇವಾಗ ಡಿಲೇ ಆಯಿತು. ಡಿಲೇ ಅಂತೇನಿಲ್ಲ, ಎಲ್ಲ ದೇವರ ಅನುಗ್ರಹ ತಗೊಂಡು ಆಮೇಲೆ ನನಗೆ ಒಳ್ಳೆಯವರ ಸಪೋರ್ಟ್, ಅಂದರೆ ಇದಕ್ಕೆ ಇಂಡಿವಿಜುವಲ್ ಪ್ರೊಡ್ಯೂಸರ್ ಅಂತೇನಿಲ್ಲ, ಬಸವರಾಜ್ ಸರ್ ಮೇನ್. ಅದರ ಜೊತೆಗೆ ನನಗೆ ಮುಖ್ಯವಾಗಿ ಸುಬ್ರಹ್ಮಣ್ಯ ರಾಜು ಸರ್ ಅಂತ ಅವರ ಬ್ರದರ್ ಆದ ರಾಜೇಂದ್ರ ಬಾಬು, ಹಾಗೂ ನನಗೆ ತುಂಬ ತಮ್ಮನಾಗಿ ಬೆನ್ನೆಲುಬಾಗಿ ಮರ್ದಾಚಲಂ ಸರ್ ಅಂತ ಹೇಳ್ಬಿಟ್ಟು ನನಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಬೇಕು, ಕತೆ ತುಂಬ ಇಷ್ಟಪಟ್ಟು ಒಂದು ಸಿನಿಮಾ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ತಡ ಆಯಿತು.
ತಡ ಆಗಿದ್ದಕ್ಕೆ ನನಗೆ ಒಂಥರ ಒಳ್ಳೆಯದಾಯಿತು. ಯಾಕಂದರೆ ನನ್ನ ಪಾರ್ಟ್ನರ್ಸು ಎಲ್ಲ ಸೇರಿಕೊಂಡು ಇದು ಒಂದೇ ಲ್ಯಾಂಗ್ವೇಜ್ ಬೇಡ, ಒಂದು 2-3 ಲ್ಯಾಂಗ್ವೇಜ್ ಮಾಡೋಣ, ಬೇಕಾದ್ರೆ ಆಮೇಲೆ ಬೇಕಾದ್ರೆ ಡಬ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ತೆಲುಗು ಕನ್ನಡಕ್ಕೆ ಮಾಡ್ತಾಯಿದ್ದೀವಿ. ಸೊ ತೆಲುಗಿಂದ ಶಿವಾಜಿ ರಾಜ್ ಅವ್ರ ಮಗ ಆದ ವಿಜಯ್ ರಾಜ್ ಅವರು ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಈಗ ಸುಬ್ರಹ್ಮಣ್ಯ ಅಂತ ಅವ್ರ ಬ್ರದರ್ ಆದ ಷಣ್ಮುಗ ಸರ್ ಮಾಡ್ತಾ ಇದ್ದಾರೆ, ಸ್ಪಂದನ ಅಂತ ಹೀರೋಯಿನ್. ಸೊ ಈಗ ಇಂಟ್ರೊಡಕ್ಷನು, ಕಾಲೇಜ್ ಚಿತ್ರೀಕರಣ ಹಾಗೂ ಅವ್ರ ನಡುವೆ ನಡೆಯೋ ಸನ್ನಿವೇಶ ಚಿತ್ರೀಕರಣ ಆಗ್ತಾಯಿದೆ. ಇವಾಗ ಮುಂದಿನ ಚಿತ್ರೀಕರಣ ಪ್ಲಾನ್ ಏನು ಮಾಡ್ಕೊಳ್ಳೋದು, ಎಲ್ಲೆಲ್ಲಿ ಮಾಡಬೇಕು ಅಂತ? ಈಗ ಬೆಂಗಳೂರಲ್ಲಿ ಆಶ್ರಮ ಹಾಗೂ ಕಾಲೇಜಲ್ಲಿ ಚಿತ್ರೀಕರಣ ಮುಗಿದ್ದು, ಇದೇ ತಿಂಗಳು 20ರ ಮೇಲೆ ಆಲ್ಮೋಸ್ಟ್ ಚಿತ್ರೀಕರಣ ಸಿನಿಮಾಲ ಚಿತ್ತೂರಲ್ಲೇ ನಡೀತದೆ. ಸೊ ಹಂಗಾಗಿ 20ರ ಮೇಲೆ ಒಂದು 30 ದಿವಸ ಚಿತ್ತೂರಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಕಾನ್ಸೆಪ್ಟ್ಗೆ ಬೇಕಾದಂಥ ಸನ್ನಿವೇಶಗಳಿಗೆ ಎಲ್ಲನೂ ಲೊಕೇಶನ್ ಮಾಡಬೇಕಲ್ಲ, ಆ ಕಡೆ ನನಗೆ ಚೆನ್ನಾಗಿದೆ, ಅಲ್ಲಿ ಮಾಡ್ತಾರೆ. ಇದರಲ್ಲಿ ಫೈಟ್ಗಳು ಎಷ್ಟಿದ್ದಾವೆ? ಸಾಂಗು 4 ಫೈಟ್ ಇದೆ. ಖಳನಾಯಕನಾಗಿ ವಿಕ್ಕಿ ಅಂದರೆ ಟೈಗರ್ ಕಾಳಿದಾಸ್ ಅಂತ ಹೇಳ್ಬಿಟ್ಟು ಅವ್ರ ಮಗ ವಿಕ್ಕಿ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ನಾನು ಮೂಲತಃ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು. ನನ್ನ ಹೆಸರು ಬಸವರಾಜ್ ಅಂತ. ನಾನು IT ಕಂಪ್ನಿಯಲ್ಲಿ ಒಂದು ವರ್ಕ್ ಮಾಡ್ತಾಯಿದ್ದೆ. ಹೀಗೆ ನಾನು ಸಣ್ಣ ಪುಟ್ಟ ಚಿತ್ರಗಳಿಗೆ ಅವಕಾಶ ಕೊಡ್ತಾಯಿದ್ರು ಬಾಲು ಅವರು ಡೈರೆಕ್ಟ್ರು. ಹಾಗಾಗಿ ಹಂಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ, ನೀವು ಯಾಕೆ ಒಂದೊಂದು ಸ್ಮಾಲ್ ಮಾಡ್ತಾ ಇರ್ತೀರ, ಒಂದು ಸಿನಿಮಾ ದೊಡ್ಡದಾಗೆ ಮಾಡೋಣ ಅಂತೇಳಿ. ಬಡ್ಜೆಟ್ ಕೊರತೆ ಇರೋದ್ರಿಂದ ನಾವು ಹಂಗೆ ಡಿಸ್ಕಷನ್ ಮಾಡ್ತಾಯಿದ್ದಾಗ ಸಾರು ಕೂಡ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಡೈರೆಕ್ಟ್ರು. ಸೊ ಆಮೇಲೆ ಸುಬ್ರಹ್ಮಣ್ಯ ರಾಜು ಅವರು ಇದ್ದರೆ ರಾಜೇಂದ್ರ ಬಾಬು ಅಂತ ಕೂಡ ಬಂದರು. ಸೊ ಹಾಗಾಗಿ ಎಲ್ಲ ಒಂದು ದೊಡ್ಡ ಮೂವಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಬಾಲುಗೌಡ ನಾವು ಡಿಸ್ಕಷನ್ ಮಾಡಿ ಈಗ ಅದ್ದೂರಿಯಾಗಿ ನಡೀತಾ ಇದ್ದೀವಿ. ದಯವಿಟ್ಟು ನಿಮ್ಮ ಆಶೀರ್ವಾದ ನಮಗೆ ಬೇಕು. ನಮ್ಮ ಜೊತೆ ರಾಮಕೃಷ್ಣ ಸರ್ ಕೂಡ ಬರ್ತಾ ಇದ್ದಾರೆ, ನಾನು ಬೆನ್ನೆಲುಬಾಗಿರ್ತಾರೆ ಅಂತ ಹೇಳಿದ್ದಾರೆ. ಹಂಗಾಗಿ ಅವರಿಗೆ ನಾನು ತುಂಬ ಬಾಲು ಸರ್ ಅವರು 35 ವರ್ಷಗಳ ಛಾಯಾಗ್ರಾಹಕದ ಕೈಚಳ, ಅದ್ಭುತವಾದ ಛಾಯಾಗ್ರಹಣ ಮಾಡಿದಂಥ ಈ ಕಲಾವಿದನಿಗೆ ಎಷ್ಟೋ ಜನ ಚಿತ್ರರಂಗದಲ್ಲಿ ಕೈ ಬಿಟ್ಬಿಟ್ಟು, ಆವಾಗ ನಾವು ಬಸವರಾಜ್ ಅವರು, ನಾವು ರಂಗಭೂಮಿ ಕಲಾವಿದರು, ನಾವು ಬಸವರಾಜ್ ನಾವು ಬಾಲುವರಿಗೆ ಹೇಳಿದ್ವಿ. ನಮಸ್ತೆ, ನಾನು ಜಗ್ಗಿ ವಿಜಯ್ ಮಾತಾಡ್ತಾ ಇರೋದು. ಸುಬ್ರಹ್ಮಣ್ಯ ರಾಜ್ ಪ್ರೊಡಕ್ಷನ್ ಅವರ ಹುಲಿಕೆರೆ ಚಿತ್ರ ಯಶಸ್ವಿಯಾಗಲಿ. ಈ ಚಿತ್ರದಲ್ಲಿ ನನ್ನದೊಂದು ಪಾತ್ರ ಇದೆ. ಅವರಿಗೂ ಕೊಟ್ಟಂಥ ನಿರ್ಮಾಪಕರಿಗೂ ಧನ್ಯವಾದಗಳು. ಇದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಿರ್ದೇಶಕರು ಬಾಲೂರವರು ನಿರ್ದೇಶನ, ನಿಮ್ಮೆಲ್ಲರ ಸಹಕಾರ ಸದಾ ನಮ್ಮಲ್ಲಿರಲಿ ಅಂತ ಕೇಳ್ಬೋದು. ನಾನು ಹುಲಿಕೆರೆ ಚಿತ್ರಕ್ಕೆ ತೆಲುಗು ಡೈಲಾಗ್ ರೈಟರು. ಈ ಚಿತ್ರವನ್ನು ಹೊಸ ತಂಡ, ಹೊಸಬರು, ಹೀರೋಯಿನು ಎಲ್ಲರೂ ಸೇರಿ ಒಂದು ಅದ್ಧೂರಿಯಾಗಿ ಒಂದು ಚಿತ್ರವನ್ನು ನಿರ್ಮಾಣ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೆಟ್ ಏರ್ತಾ ಇದೆ, ಚಿತ್ರೀಕರಣ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಈ ಚಿತ್ರವನ್ನು ಎಲ್ಲರೂ ಇದನ್ನು ನೋಡಿ ಆದರಣೆ ಕೊಡಬೇಕು. ನಮ್ಮ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಂತ ಈಗಿಂದಲೇ ನಾವು ನಿಮ್ಮ ಹತ್ರಕ್ಕೆ ಸೇರಿಸುವ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ, ಹಮ್ಮಿಕೊಂಡಿದ್ದೀವಿ. ಇದನ್ನು ಎಲ್ಲರೂ ಮುಂದಕ್ಕೆ ಗಮನ ಕೊಟ್ಟು ನೋಡಬೇಕಂತ ನಮಗೆ ಪ್ರಾರ್ಥನೆ, ವಿನಂತಿ. ಹುಲಿಕೆರೆ ಪಿಕ್ಚರ್ ಮಾಡ್ತಿದ್ವಿ, ಅದಕ್ಕೆ ಒಂದು ಪಿಕ್ಚರ್ ಮಾಡಿಕೊಡ್ಬೇಕು, ಫೈಟ್ ಅಂತಂದು ಹೇಳ್ಬಿಟ್ಟು ನಮ್ಮ ಹತ್ರ ಡಿಸ್ಕಷನ್ ಮಾಡಿದ್ರು. ನಾನು ಖಂಡಿತ ಸರ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹೊಸಕೋಟೆಯಲ್ಲಿ ಮಾಸ್ಟರ್ ಶೂಟಿಂಗ್ ಇರಬೇಕಂತ ಹೇಳಿದ್ರು. ಇವತ್ತು ತುಂಬ ಖುಷಿ ಆಯಿತು, ಯಾಕಂದರೆ ಇವತ್ತು ಫಸ್ಟ್ನೇ ದಿವಸನೇ ಪೂಜೆ ಮಾಡಿ 2ನೇ ದಿವಸ ಫೈಟ್ ಇಟ್ಕೊಂಡಿದ್ದಾರೆ. ಖಂಡಿತ ಫೈಟು ಚೆನ್ನಾಗಿ ಮಾಡ್ತಾರೆ. ನಮ್ಮ ಸೊಳ್ಳೆ ಹೀರೋ, ಅವ್ರ ತಂದೆ ಒಳ್ಳೊಳ್ಳೆ ರೋಲ್ಗಳು ಮಾಡಿದ್ದಾರೆ, ಅವ್ರ ಮಗ ಒಳ್ಳೆ ಫೈಟ್ ಮಾಡ್ತಾನಂತ ನನಗೆ ಗೊತ್ತಿದೆ. ಅದಕ್ಕೆ ಖಂಡಿತ ಹೀರೋಗೆ ಏನು ಫೈಟ್ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಮೀರಿ ನಾನು ಚೆನ್ನಾಗಿ ಫೈಟ್ ಮಾಡ್ತೀನಿ ಅಂತ ನಾನು. ನಮಸ್ಕಾರ, ಧನಂಜಯ ಅಂತ. ಅಂತಾರೆ ಚಲನಚಿತ್ರ ನಿರ್ದೇಶನ ರಿಲೀಸ್ ಆಗಿದೆ, ಎಲ್ಲ ರೆಡಿ ಆಗ್ತಾ ಇದೆ. ನಾನು ಬಾಲು ಅವರ ಒಂದು ಫ್ರೆಂಡ್ಶಿಪ್ಪಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಅವರ ಒಂದು ಟೆಕ್ನಿಕಲ್ ವರ್ಕ್ನ ನಾನು ನನ್ನ ಸಿನಿಮಾದಲ್ಲಿ ನೋಡಿದ್ದೆ. ಅವರೀಗ ಡೆಬ್ಯೂಟ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂಥ ಒಂದು ಹುಲಿಕೆರೆ ಚಿತ್ರ. ಇದರಲ್ಲಿ ಸಹಕಾರ ನಿರ್ದೇಶಕನಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಜೊತೆಗೆ ಈ ಟೀಮಲ್ಲಿರುವಂಥ ಕೋರ್ಡಿನೇಷನ್ ತುಂಬ ಚೆನ್ನಾಗಿದೆ. ಸಿನಿಮಾ ಸಬ್ಜೆಕ್ಟ್ ಪ್ರೆಸೆಂಟೇಷನ್ ಆಗಿದೆ. ಸೊ ಇದು ಕನ್ನಡ, ತೆಲುಗು, ತಮಿಳು ಅಟ್ ಟೈಮ್ ಬರೋಕ್ಕೆ ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಫೈಟ್ ಮಾಸ್ಟರ್ಗಳು ಕೂಡ ನಮ್ಮ ಪಿಲ್ಲರ್ ಮಂಜು ಸರ್ ಅವರು ಇದ್ದಾರೆ, ಜಾಗೋಡ್ ಸಣ್ಣಪ್ಪ ಸರ್ ಇದ್ದಾರೆ.
ಸೊ ಹಾಗೆ ಎಡಿಟರ್ ಬಂದು ನಮ್ಮ ವೇದಿಕ್ ಮಫ್ತಿ ಅಷ್ಟೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಮ್ರಾಮನ್ ಸರ್ ಬಾಲು ಸರ್ ಅವರು DOP ಜೊತೆಗೆ ಡೈರೆಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.